ಇನ್ನು ಪಾಕಿಸ್ತಾನ ಸೇನೆಯ ಸುಳ್ಳು ಬಟಾ ಬಯಲಾಗಿದೆ. ಗಾಯಗೊಂಡು ಆಸ್ಪತ್ರೆಯ ಪಾಲಾಗಿದ್ದಾರೆ ಸೈನಿಕರು. ಭಾರತದ ಪ್ರತಿದಾಳಿಯಲ್ಲಿ ಗಾಯಗೊಂಡಿರುವಂಥದ್ದು ಈ ಪಾಕಿಸ್ತಾನದ ಸೈನಿಕರು. ನಮಗೆ ಯಾವುದೇ ಹಾನಿಯಾಗಿಲ್ಲ ಅಂತ ಹೇಳ್ತಲೇ ಬಂದಿರುವಂಥದ್ದು ಪಾಕಿಸ್ತಾನ ಸೇನೆ. ಸುಳ್ಳಿನ ಮೇಲೆ ಸುಳ್ಳು. ಪಾಕ್ ಸೈನಿಕರನ್ನ ಈಗ ಸೇನಾ ಮುಖ್ಯಸ್ಥ ಮುನೀರ್ ಭೇಟಿಯಾಗಿದ್ದಾರೆ. ಆ ಸೈನಿಕರು ಭಾರತದ ದಾಳಿಯ ವೇಳೆ ಗಾಯಗೊಂಡಂತವರು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಅವರನ್ನ ಭೇಟಿಯಾಗಿದ್ದಾರೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಮುನೀರ್. ಭೇಟಿಯಾಗಿ ಅವರ ಆರೋಗ್ಯ ವಿಚಾರಿಸಿದ್ದಾರೆ. ಒಂದ್ ಕಡೆ ಏನೂ ಆಗೇ ಇಲ್ಲ ಅಂತ ಹೇಳಿ ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಾ ಇರುವಂತಹ ಪಾಕಿಸ್ತಾನ, ಮತ್ತೊಂದೆಡೆ ಭಾರತದ ದಾಳಿಯಲ್ಲಿ ಗಾಯಗೊಂಡಂತಹ ಪಾಕಿಸ್ತಾನಿ ಯೋಧರನ್ನ ಮಾತನಾಡಿಸ್ಕೊಂಡು ಬರ್ತಾ ಇದೆ. ಹಾಗಾದ್ರೆ ಯಾವುದು ಸತ್ಯ? ಯಾವುದೇ ಹಾನಿ ಆಗಿಲ್ಲ, ಯಾರಿಗೂ ಏನೂ ಆಗಿಲ್ಲ, ನಮ್ಮ ನೆಲೆಗಳೆಲ್ಲ ಸೇಫ್ ಅಂತ ಸುಳ್ಳು ಮೇಲೆ ಸುಳ್ಳು ಹೇಳ್ತಿರುವಂತಹ ಪಾಕಿಸ್ತಾನದ ಸುಳ್ಳು ಒಂದೊಂದೇ ಬಯಲಾಗ್ತಾ ಇದೆ. ಒಟ್ಟಾರೆ ಪಾಕ್ನ 11 ಸೇನಾಧಿಕಾರಿಗಳು ಭಾರತದ ದಾಳಿ ವೇಳೆ ಮೃತಪಟ್ಟಿರುವಂತಹ ಮಾಹಿತಿ. 6 ಭೂಸೇನೆಯ ಅಧಿಕಾರಿಗಳು, 5 ವಾಯುಪಡೆಯ ಅಧಿಕಾರಿಗಳು. ಭಾರತದ ದಾಳಿಯೇ ಇವರು ಮೃತಪಟ್ಟಿರೋ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದ್ದು ಯೋಧರ ಮಾಹಿತಿಯನ್ನ ಕೊಟ್ಟಿದೆ ಪಾಕಿಸ್ತಾನ. ಪಾಕಿಸ್ತಾನದ ಭೂಸೇನೆಯ ನಾಯಕ್ ಅಬ್ದುಲ್ ರೆಹಮಾನ್, ಲಾನ್ಸ್ ನಾಯಕ್ ದಿಲ್ವಾರ್ ಖಾನ್, ಲಾನ್ಸ್ ನಾಯಕ್ ಇಕ್ರಮುಲ್ಲಾ, ನಾಯಕ್ ವಾಕರ್ ಖಾಲಿದ್, ಸಿಪಾಯಿ ನಿಸಾರ್ ಭಾರತದ ದಾಳಿ ವೇಳೆ ಮೃತಪಟ್ಟಂತಹ ಪಾಕಿಸ್ತಾನಿ ಯೋಧರು. ಇನ್ನು ಪಾಕಿಸ್ತಾನ ವಾಯುಪಡೆಯ ಸ್ಕ್ವಾಡ್ರನ್ ಲೀಡರ್ ಉಸ್ಮಾನ್ ಯೂಸಫ್, ಮುಖ್ಯ ತಂತ್ರಜ್ಞ ಔರಂಗಜೇಬ್, ಹಿರಿಯ ತಂತ್ರಜ್ಞ ನಸೀಬ್, ಕಾರ್ಪೊರಲ್ ತಂತ್ರಜ್ಞ ಫಾರೂಕ್, ಜೊತೆಗೆ ಹಿರಿಯ ತಂತ್ರಜ್ಞ ಮುಬಾಶಿರ್ ಕೂಡ ಮೃತಪಟ್ಟಿರುವಂಥದ್ದು ಮಾಹಿತಿ ಈಗ ಪಾಕಿಸ್ತಾನದಿಂದಲೇ ಲಭ್ಯ ಆಗ್ತಾ ಇದೆ. ಒಟ್ಟಾರೆ 11 ಸೇನಾಧಿಕಾರಿಗಳು ಭಾರತದ ದಾಳಿಯ ವೇಳೆ ಪಾಕಿಸ್ತಾನದ 11 ಸೇನಾಧಿಕಾರಿಗಳು ಮೃತಪಟ್ಟಿರುವಂತಹ ಮಾಹಿತಿ. ತಮ್ಮ ಯೋಧರು ಮೃತಪಟ್ಟಂತಹ ಮಾಹಿತಿಯನ್ನು ಪಾಕಿಸ್ತಾನವೇ ನೀಡ್ತಾ ಇದೆ. ಏನು ಆಗೇ ಇಲ್ಲ ಅಂತ ಒಂದು ಕಡೆ ಸುಳ್ಳು ಹೇಳುತ್ತೆ, ಮತ್ತೊಂದೆಡೆ ಆಸ್ಪತ್ರೆಗೆ ದಾಖಲಾಗಿರುವಂತಹ ಭಾರತದ ದಾಳಿಯ ವೇಳೆ ಗಾಯಗೊಂಡಂತಹ ಪಾಕಿಸ್ತಾನಿ ಯೋಧರನ್ನು ಮಾತನಾಡಿಸ್ತಾರೆ. ಮತ್ತೊಂದೆಡೆ 11 ಸೇನಾಧಿಕಾರಿಗಳು ಮೃತಪಟ್ಟಿರೋದ್ರ ಬಗ್ಗೆ ಮಾಹಿತಿ ಲಭ್ಯ. ಹರೀಶ್, ಉಗ್ರರನ್ನ ಪೋಷಿಸ್ತಾ ಇರುವಂತಹ ಪಾಕಿಸ್ತಾನಕ್ಕೇನು ತಕ್ಕ ಶಾಸ್ತಿ ಮಾಡಿರುವಂಥದ್ದು ಭಾರತೀಯ ಸೇನೆ. ಈಗ ಪಾಕಿಸ್ತಾನ ಪದೇ ಪದೇ ಸುಳ್ಳು ಹೇಳ್ತಾರೆ ಬಂದಿತ್ತು, ನಮಗೇನೂ ಆಗೇ ಇಲ್ಲ, ನಮ್ಮ ಸೇನೆಗೆ ಏನಾಗಿಲ್ಲ, ನಮ್ಮ ಯೋಧರಿಗೆ ಏನಾಗಿಲ್ಲ ಅಂತ. ಆದ್ರೆ ಈಗ ನೋಡ್ತಾ ಹೋದ್ರೆ ಒಂದು ಲಿಸ್ಟ್ ಬಿಡುಗಡೆಯಾಗಿದೆಯಲ್ಲ, 11 ಸೇನಾಧಿಕಾರಿಗಳು ಈ ಭಾರತದ ದಾಳಿಯ ವೇಳೆ ಮೃತಪಟ್ಟಿದ್ದಾರೆ ಅಂತ. ಜೊತೆಗೆ ಹಲವರು ಗಾಯಗೊಂಡವರನ್ನ ಸೇನಾಧಿಕಾರಿಗಳೇ ಹೋಗಿ ಅಲ್ಲಿ ಮಾತನಾಡ್ತಾ ಇರುವಂತಹ ದೃಶ್ಯಗಳು ಕೂಡ ಲಭ್ಯ ಆಗ್ತಾ ಇದೆ. ಒಟ್ಟಾರೆ ಪಾಕಿಸ್ತಾನ ಏನ್ ಹೇಳುತ್ತೆ, ಜೊತೆಗೆ ಆದದ್ದೇನು ಅನ್ನೋದು ಇಲ್ಲಿ ಸ್ಪಷ್ಟ ಆಗ್ತಾ ಇದೆ. ಅದರ ಮಾತೆಲ್ಲವೂ ಕೂಡ ಸುಳ್ಳು ಅನ್ನೋದು ಕೂಡ ಸ್ಪಷ್ಟ ಆಗ್ತಾ ಇದೆ ಅಲ್ವಾ? ಈ ಡೆತ್ ಲಿಸ್ಟ್ ಬಗ್ಗೆ ಏನ್ ಡೀಟೇಲ್ಸ್ ಇದೆ? ಹೌದು ಪ್ರತಿಭಾ, ಭಾರತೀಯ ಸೇನೆ ಏನಂತ ಹೇಳ್ತಿತ್ತು ಅಂತಂದರೆ, ಈ ಒಂದು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಉಗ್ರರ ನೆಲೆಗಳನ್ನು ಏನು ಟಾರ್ಗೆಟ್ ಮಾಡಿತ್ತು ಅನ್ನುವಂಥದ್ದನ್ನು ಹೇಳ್ತಾ ಇದೆ. 9 ನೆಲೆಗಳನ್ನು ಟಾರ್ಗೆಟ್ ಮಾಡಲಾಗಿತ್ತು. ಇಂಥ ಸಂದರ್ಭದಲ್ಲಿ 100ಕ್ಕೂ ಹೆಚ್ಚು ಉಗ್ರರು ಸಾವನ್ನಪ್ಪಿದ್ರು. ಮತ್ತು ಭಾರತ ನಡೆಸಿದಂತಹ ಪ್ರತಿದಾಳಿಯಲ್ಲಿ ಏನು ಪಾಕಿಸ್ತಾನ ಕದನ ವಿರಾಮವನ್ನು ಉಲ್ಲಂಘಿಸಿ ಭಾರತದ ಮೇಲೆ ದಾಳಿಯನ್ನು ಮಾಡಿತ್ತು, ಆನಂತರ ಭಾರತವು ಕೂಡ ಪ್ರತಿದಾಳಿಯನ್ನು ಮಾಡಿತ್ತು. ಭಾರತ ನಡೆಸಿದಂತಹ ಪ್ರತಿದಾಳಿಯಲ್ಲಿ 35ರಿಂದ 40ಕ್ಕೂ ಹೆಚ್ಚು ಪಾಕಿಸ್ತಾನದ ಸೈನಿಕರು ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದನ್ನು ಭಾರತೀಯ ಸೇನಾ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ರು. ಆದರೆ ಪಾಕಿಸ್ತಾನ ಹೇಳ್ತಿತ್ತು ಯಾವುದೇ ರೀತಿಯಾದಂತಹ ಹಾನಿಯಾಗಿಲ್ಲ, ನಮ್ಮ ಸೇನೆಯ ವ್ಯವಸ್ಥೆಗೆ ಅಥವಾ ಯಾವುದೇ ಸೇನೆಯ ಅಧಿಕಾರಿಗಳು ಸಾವನ್ನಪ್ಪಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾ ಇದ್ರು. ಆದರೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಆಸ್ಪತ್ರೆಗೆ ಭೇಟಿ ನೀಡಿರುವಂತಹದ್ದು ಗಾಯಾಳುಗಳ ಅಂದರೆ ಸೇನಾ ಅಧಿಕಾರಿಗಳು ಯಾರು ಗಾಯಾಳುಗಳಾಗಿರ್ತಾರೆ, ಪಾಕಿಸ್ತಾನದ ಯೋಧರು ಯಾರು ಗಾಯಾಳುಗಳಾಗಿರ್ತಾರೆ ಅವರನ್ನು ಭೇಟಿಯಾಗಿರುವಂತಹದ್ದು. ಜೊತೆಗೆ 11 ಸೇನಾ ಅಧಿಕಾರಿಗಳು ಸಾವನ್ನಪ್ಪಿದ್ದಾರೆ ಅನ್ನುವಂಥ ಅಧಿಕೃತ ಮಾಹಿತಿಯನ್ನು ಕೂಡ ಈಗ ಪಾಕಿಸ್ತಾನ ಬಿಟ್ಕೊಟ್ಟಿರುವಂತಹದ್ದು. ಬಹುಮುಖ್ಯವಾಗಿ ಭಾರತ ನಡೆಸಿದಂತಹ ದೊಡ್ಡ ಕಾರ್ಯಾಚರಣೆ ಏನಿದೆ, ಒಂದು ಕಡೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ, ಗಡಿಯ ಒಳಗೂ ಹಾಗೂ ಹೊರಗೂ ನಡೀತಾ ಇರತಕ್ಕಂತಹ ಕಾರ್ಯಾಚರಣೆ, ಅಂದರೆ ಪಾಕಿಸ್ತಾನದ 9 ಸೇನಾ ಅಂದರೆ ಉಗ್ರ ನೆಲೆಗಳನ್ನು ಧ್ವಂಸ ಮಾಡಿ ಬಂದಿತ್ತು ಭಾರತದ ಸೇನೆ. ಇಂಥ ಸಂದರ್ಭದಲ್ಲಿ 100ಕ್ಕೂ ಹೆಚ್ಚು ಉಗ್ರರು ಸಾವನ್ನಪ್ಪಿದ್ರು. ಜೊತೆಗೆ ಸೇನೆಯ ವಿರುದ್ಧ ನಡೆದಂತಹ ಕಾರ್ಯಾಚರಣೆ ಏನಿದೆ, ಪ್ರತಿದಾಳಿ ಏನಿದೆ, ಇದರಲ್ಲೂ ಕೂಡ ಅನೇಕ ಸೇನಾ ಅಧಿಕಾರಿಗಳು ಪಾಕಿಸ್ತಾನದ ಯೋಧರು ಸಾವನ್ನಪ್ಪಿದ್ದಾರೆ ಅನ್ನೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಈಗ ಸಿಗ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಮಾಹಿತಿಗೆ. ಎಸ್, ಜಮ್ಮು ಕಾಶ್ಮೀರದಲ್ಲಿ ಈಗಾಗಲೇ ಒಬ್ಬ ಉಗ್ರನನ್ನ ಎನ್ಕೌಂಟರ್ ಮಾಡಲಾಗಿದ್ದು ಇನ್ನಿಬ್ಬರು ಉಗ್ರರಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಎಲ್ಇಟಿ ಉಗ್ರ ಈತ ಶೋಫಿಯಾನ್ ಅರಣ್ಯದಲ್ಲಿ ಅಡಗುಳಿತಿದ್ದಂತಹ ಈ ಉಗ್ರರ ವಿರುದ್ಧ ಸೇನಾ ಕಾರ್ಯಾಚರಣೆಯನ್ನ ಮುಂದುವರಿಸಲಾಗಿದೆ.